ನಮಸ್ತೆ ಎಲ್ಲರಿಗೂ. ನಾನಿವತ್ತು ನಿಮಗೆ ತೊಗೊಂಡು ಬಂದಿರೋವಂಥ ವಿಷಯ ಸ್ಟೋರಿ ಟೆಲ್ಲಿಂಗ್ ಕ್ವಾಲಿಟೀಸ್. ಸ್ಟೋರಿನ ಹೇಳ್ಬೇಕಾದ್ರೆ ಯಾವ್ಯಾವ ಗುಣಗಳು ಇರಬೇಕು ಅಂತ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದು. ಸ್ಟೋರಿನ ಮಕ್ಕಳಿಗೆ ನಾವು ಯಾಕೆ ಹೇಳ್ಕೊಡ್ಬೇಕು ಅನ್ನೋದನ್ನು ತಿಳಿಸಿದ್ದೆ. ನನ್ನ ವಿಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತು ನಮಗೆ ಕ್ವಾಲಿಟೀಸ್ ಯಾವ್ಯಾವುದು ಬೇಕು ಅಂತಂದರೆ ಲ್ಯಾಂಗ್ವೇಜು. ನಮಗೆ ಮಕ್ಕಳಿಗೆ ನಾವು ಹೇಳ್ಕೊಡುವಂಥದ್ದು ಸ್ಟೋರಿಗೆ ಯಾವ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದು ನಮ್ಗೆ ಗೊತ್ತಿರಬೇಕು. ಯಾಕೆ ಅಂತಂದರೆ ಮಕ್ಕಳಿಗೆ ನಾವು ಹೇಳ್ಕೊಡುವಂಥ ಲ್ಯಾಂಗ್ವೇಜು ಅರ್ಥನೇ ಆಗೋದಿಲ್ಲ ಅಂತ ಅಂದಾಗ ಮಗುಗೆ ಸ್ಟೋರಿ ಹೇಳಿ ಪ್ರಯೋಜನ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ನಾವು ಕನ್ನಡ, ನಾವು ಮಾತಾಡೋದು ಕನ್ನಡ, ಮಗುಗೆ ನಾನು ತಮಿಳಲ್ಲಿ ಹೇಳ್ತೀನಿ ಅಂತಂದರೆ ತಮಿಳ್ ಲ್ಯಾಂಗ್ವೇಜ್ ಮಗುಗೆ ಅರ್ಥ ಆಗುತ್ತಾ ನೋಡಬೇಕು. ಆಮೇಲೆ ಇಂಗ್ಲೀಷ್ನಲ್ಲಿ ಹೇಳ್ಕೊಡೋದ್ರಿಂದ ಮಕ್ಕಳಿಗೆ ಲ್ಯಾಂಗ್ವೇಜ್ ಚೆನ್ನಾಗಿ ಬರುತ್ತೆ. ಬಟ್ ನಾವೇನು ಮಾಡಬೇಕು ಅಂದರೆ ಎರಡನ್ನೂ ಟ್ರಾನ್ಸ್ಲೇಟ್ ಮಾಡಿ ಹೇಳ್ಕೊಡ್ಬೇಕು. ಕನ್ನಡ ಮತ್ತು ಇಂಗ್ಲೀಷ್ ಎರಡು ಟ್ರಾನ್ಸ್ಲೇಷನಲ್ಲಿ ಇರಬೇಕು. ಆಗ ಲ್ಯಾಂಗ್ವೇಜ್ ಮಕ್ಕಳಿಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಬಂದು ಬಾಡಿ ಲ್ಯಾಂಗ್ವೇಜ್. ನಾವು ಮಕ್ಕಳಿಗೆ ಸ್ಟೋರಿನ ಹೇಳ್ಕೊಡುವಾಗ ಬಾಡಿ ಲ್ಯಾಂಗ್ವೇಜ್ ನಮ್ಮಲ್ಲಿ ಇರಬೇಕು. ಬಾಡಿ ಲ್ಯಾಂಗ್ವೇಜ್ ಅಂತ ಅಂದರೆ ಆ ಸ್ಟೋರಿಗೆ ತಕ್ಕಂಥ ಬಾಡಿ ಲ್ಯಾಂಗ್ವೇಜ್ ನಮ್ಮಲ್ಲಿ ಇರಬೇಕು. ಯಾವ ಥರ? ಈಗ ಅಮ್ಮ ಅಂದಾಗ ಅಮ್ಮನ ಥರ ವಯಸ್ಸಲ್ಲಿರಬೇಕು, ಮಗು ಅಂದಾಗ ಮಗು ಥರ ವಯಸ್ಸಲ್ಲಿರಬೇಕು. ಆವಾಗ ಮಗುಗೆ ಒಂದು ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ. ಅದಾದಮೇಲೆ ವಾಯ್ಸ್ ಮಾಡ್ಯುಲೇಷನ್ ಕೂಡ ತುಂಬ ಇಂಪಾರ್ಟೆಂಟು. ವಾಯ್ಸು, ನಾವು ಹೇಳೋವಂಥ ವಾಯ್ಸು, ಹೇಳೋವಂಥ ವಾಯ್ಸ್ ಇದ್ದಾಗ ಲೋ ಆಗಿ ಹೇಳೋದು, ಆಗಿ ಹೇಳೋದು, ಆ ಥರ ಹೇಳಿದ್ರೆ ಸರಿ ಹೋಗಲ್ಲ. ನಾವು ವಾಯ್ಸ್ ಮಾಡ್ಯುಲೇಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬಂದು ನಮಗೆ ಮೆಟೀರಿಯಲ್ಸು. ನಮಗೆ ಯಾವ್ಯಾವ ಸ್ಟೋರಿಗೆ ಏನೇನು ಮೆಟೀರಿಯಲ್ಸ್ ಬೇಕು ಅನ್ನೋದನ್ನು ನಾವು ತಿಳ್ಕೊಂಡು ಆ ಸ್ಟೋರಿಗೆ ತಕ್ಕಂಥ ಮೆಟೀರಿಯಲ್ಸ್ನ ತೊಗೋಬೇಕು. ಸಾಮಗ್ರಿಗಳನ್ನ ನಾವು ರೆಡಿ ಇಟ್ಕೋಬೇಕು. ಅದಾದಮೇಲೆ ಗುಡ್ ಸ್ಟೋರೀಸ್. ನಾವು ಮಕ್ಕಳಿಗೆ ಅಡ್ಜಸ್ಟ್ ಆಗುವಂಥ ಸ್ಟೋರಿಗಳನ್ನೇ ತೊಗೋಬೇಕು. ಮಕ್ಕಳಿಗೆ ಅಡ್ಜಸ್ಟ್ ಆಗಲ್ಲ, ಮಗು ಏನೋ ದೆವ್ವ ಕಂಡ್ರೆ ಭಯ ಇರುತ್ತೆ, ನಾವು ಆ ಸ್ಟೋರಿ ಹೇಳ್ತೀವಿ ಅನ್ನೋದು. ಆ ಮಗು ನೆಕ್ಸ್ಟ್ ನಾವು ಮತ್ತೆ ಸ್ಟೋರಿನೇ ಕೇಳೋದಿಲ್ಲ. ಮಕ್ಕಳಿಗೆ ಪೂರಕವಾದ ಸ್ಟೋರಿನ ಹೇಳಬೇಕು. ನಾವು ಒಳ್ಳೆಯ ಸ್ಟೋರಿನ ಹೇಳಿದಾಗ ಮಕ್ಕಳು ಇಂಟ್ರೆಸ್ಟ್ ಆಗಿ ಕೇಳ್ತಾರೆ. ಸೊ ಇವಾಗ ಇಷ್ಟೆಲ್ಲ ಕ್ವಾಲಿಟೀಸು ನನಗಿಲ್ಲ, ಮಗುಗೆ ನಾನು ಹೇಳ್ಕೊಡಲ್ಲ ಅಂತ ಹೇಳ್ಬಾರ್ದು. ಇಷ್ಟೆಲ್ಲ ಕ್ವಾಲಿಟೀಸು ನಾವು ಮನೆಯಲ್ಲಿ ಮಗುಗೆ ಹೇಳ್ಕೊಡ್ಬೇಕಾದ್ರೆ ಇರಲೇಬೇಕು ಅಂತ ಏನಿಲ್ಲ. ನಾವು ಹಂಗೆ ಬೇಕಾದರೂ ಮಗುಗೆ ಸ್ಟೋರಿನ ಹೇಳ್ಕೊಡ್ಬೇಕು. ಮಗು ನಮ್ಮ ಹತ್ರ ಕೂತ್ಕೊಂಡು ಸ್ಟೋರಿ ಕೇಳೋದು ಇಂಪಾರ್ಟೆಂಟು, ಬಟ್ ಇದ್ದರೆ ಒಳ್ಳೆಯದು. ಈ ಕ್ವಾಲಿಟೀಸ್ ಎಲ್ಲ ಯಾರೋ ಒಬ್ಬರು ಸ್ಟೋರಿ ಹೇಳ್ತಾರೆ ಅಂದರೆ ಅವರಿಗೆ ಈ ಕ್ವಾಲಿಟೀಸ್ ಇದ್ದರೆ ಒಳ್ಳೆಯದು. ಇಲ್ಲ ಅಂದರೆ ಟೆನ್ಷನ್ ಬೇಡ, ನನಗೆ ಬರಲ್ಲ, ನಂಗೆ ಗೊತ್ತಿಲ್ಲ, ನಾನು ಹೇಳ್ಕೊಡಲ್ಲ ಅಂತ ಹೇಳ್ಬಾರ್ದು. ಮಕ್ಕಳಿಗೆ ನಮ್ಗೆ ಹೆಂಗೆ ಬರುತ್ತೆ ಹಾಗೆ ಹೇಳ್ಕೊಡೋಕ್ಕೆ ಟ್ರೈ ಮಾಡಿ. ಇಷ್ಟು ಪಾಯಿಂಟ್ಸ್ನ ನೀವು ಅಳವಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನಾನು ಪೇರೆಂಟ್ಸ್ಗೆ ಮತ್ತು ಯಾರಾದರೂ ಫ್ರೆಶರ್ಸು ಟೀಚರ್ಸ್ಗೆ ಹೋಗ್ತಾ ಇದ್ದೀನಿ, ನಾನು ಟೀಚಿಂಗ್ ಹೋಗಬೇಕು ಅಂತ ಅಂದ್ಕೊಂಡಿರೋರಿಗೆ ಈ ವಿಡಿಯೋಸು ನಿಮಗೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ನೋಡೋದ್ರಿಂದ ನಿಮಗೆ ಒಂದು ಟೀಚಿಂಗ್ ಪ್ರೊಫೆಷನಲ್ಲಿ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಬರುತ್ತೆ. ಇದು ನೋಡುವಾಗ ಒಂದು ಸ್ಟೋರಿ ಹೇಳಿ ಅಂತ ಒಂದು ಸ್ಟಾರ್ಟಿಂಗ್ ಹೋದ ತಕ್ಷಣ ನಮಗೆ ಒಂದು ಇಂಟರ್ವ್ಯೂ ಇರುತ್ತೆ ಅಂತ ಅಂದ್ಕೊಳ್ಳಿ. ಇಂಟರ್ವ್ಯೂನಲ್ಲಿ ಒಂದು ಸ್ಟೋರಿ, ನರ್ಸರಿ ಮಕ್ಕಳು ಟೀಚಿಂಗಲ್ಲಿ ಸ್ಟೋರಿ ರೈಮ್ಸೇ ಕೇಳೋದು. ನಾವು ಸ್ಟೋರಿನ ಹೇಳ್ಕೊಡಿ ಅಂತ ಕೇಳುವಾಗ ನಮ್ಮ ಸ್ಟೋರಿಗೆ ಬೇಸಿಕ್ಕೇ ಇಲ್ಲ ಅಂತಂದರೆ ನಾವು ಸ್ಟೋರಿ ಹೇಳ್ಕೊಟ್ರೆ ಅದು ಪ್ರಯೋಜನ ಬರೋದಿಲ್ಲ. ಸ್ಟೋರಿ ಒಂದು ಬೇಸಿಕ್ಕೇ ಗೊತ್ತಿಲ್ಲ, ಸ್ಟೋರಿನ ಯಾವ ವೇನಲ್ಲಿ ಹೇಳ್ಕೊಡ್ಬೇಕು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಸೊ ಅವ್ರಿಗೆ ನಮ್ಗೆ ಫಸ್ಟ್ ಟೈಮೇ ನಮ್ಗೆ ರಿಜೆಕ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಮ್ಗೆ ಅಲ್ಪ ಸ್ವಲ್ಪ ಸ್ಟೋರಿ ಹೇಳ್ಕೊಡ್ಬೇಕಾದ್ರೆ ಯಾವ ಥಾಟ್ಸ್ ನಮ್ಗೆ ಇರಬೇಕು, ರೈಮ್ಸ್ ಹೇಳ್ಕೊಡ್ಬೇಕಾದ್ರೆ ನಮ್ಗೆ ಏನಿರಬೇಕು ಅಂತ ಸ್ವಲ್ಪ ತಿಳ್ಕೊಂಡಿರಬೇಕು. ನಾನು ಮಾಡೋವಂಥ ವಿಡಿಯೋ ಪೇರೆಂಟ್ಸ್ಗೆ ಮತ್ತು ಯಾರಾದರೂ ಫ್ರೆಶರ್ಸು ಟೀಚರ್ಸ್ ಹೋಗಬೇಕು ಅಂತ ಅನ್ನೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಮನೆಯಲ್ಲಿ ಕೂತ್ಕೊಂಡಿರ್ತಾರೆ ಮಕ್ಕಳಿಗೆ, ಎಜುಕೇಟೆಡ್ ಇರ್ತಾರೆ ಎಲ್ಲರೂ, ಮಕ್ಕಳಿಗೆ ಹೇಳ್ಕೊಡೋಕ್ಕೆ ಕಷ್ಟ ಆಗ್ತದೆ. ಅದು ಯಾವ ವೇನಲ್ಲಿ ಹೇಳ್ಕೊಡ್ಬೇಕು ಅನ್ನೋದು ಅವರಿಗೆ ಗೊತ್ತಿರಲ್ಲ. ಸೊ ಹಾಗಾಗಿ ನಾನು ಮಾಡುವಂಥ ವಿಡಿಯೋ ಅವರಿಗೆ ಪೇರೆಂಟ್ಸ್, ಮಕ್ಕಳಿಗೆ ಇಬ್ಬರು ಮಕ್ಕಳಿದ್ದಾರೆ, ಎಲ್ಲೂ ಹೋಗೋಕ್ಕಾಗ್ತಾ ಇಲ್ಲ, ನಾನು ಮಕ್ಕಳಿಗೆ ಮನೆಯಲ್ಲಿ ಹೇಳ್ಕೊಡ್ಬೇಕು ಅನ್ನೋಂಥ ಪೇರೆಂಟ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ವಿಡಿಯೋಸು. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ಒಂದು ಸ್ಟೋರಿ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು.